ಟಡಾ! ಅಂಟಿನುಂಡಿ ಟೈಮ್. ಸೊ ಮೊದ್ಲು ನಾನು ಅಂಟನ್ನ 2 ರೀತಿಯಾಗಿ ರೆಡಿ ಮಾಡ್ಕೊಂತೀನಿ. ಹೆಂಗಂತ ಫಸ್ಟ್ ತೋರಿಸ್ತೇನೆ ನಿಮಗೆ. ಮೊದ್ಲು ಅಂಟನ್ನ ಬಿಸಿಲೊಳಗಿಟ್ಟೆ ಒಂದು ದಿವಸ, ಅದು ಹಿಂಗೆ ಉಬ್ಬಿದ್ವು ನೋಡ್ರಿ, ಈ ಥರ ಉಬ್ಬಿರ್ತಾವ. ಸೊ ಇದನ್ನು ಈಗ ಸೈಡಿಗೆ ಇಡೋಣಂತ. ನೆಕ್ಸ್ಟ್ ನಾನು ಇನ್ನೊಂದು ಸ್ವಲ್ಪ ಅಂಟನ್ನ ಬಿಸಿಲಿರ್ಲಾರ್ದಾಗ ಹೆಂಗೆ ಮಾಡ್ಬೇಕಂತಂದು ತೋರಿಸ್ತೀನಿ. ಪ್ಲೇಟ್ನೊಳಗೆ ಹಾಕ್ಕೊಂಡು 30 ಸೆಕೆಂಡ್ಸ್ ಅಂತ 3-4 ಸಲ ಮೈಕ್ರೋವೇವ್ನಾಗ ಇಟ್ಟು ಮಾಡಿಕೊಂಡೆ. ಅದೂ 3-4 ಸಲ ಆದಮೇಲೆ ಒಂದು ಸ್ವಲ್ಪ ಉಬ್ತೈತೆ. ಬಿಸಿಲೊಳಗೆ ಹೆಂಗೆ ಉಬ್ಬಿತ್ತಲ್ಲ ಆ ಥರ ಉಬ್ಬಿ ಬರ್ತಾವೆ. ನೋಡ್ರಿ ಹಿಂಗೆ ಬಂದವು, ಇವು ಉಬ್ಬಿದ್ವು. ಸೊ ಇದನ್ನು ತೆಗೆದಿಟ್ಕೋತೀನಿ ಈಗ ಸದ್ಯಕ್ಕೆ. ನೋಡಿ ಮೊದ್ಲು ಹಿಂಗಿದ್ವಲ್ಲ, ಆಮೇಲೆ ಮೈಕ್ರೋವೇವ್ನಾಗೂ ಸೇಮ್ ಬಿಸಿಲೊಳಗೆ ಹೆಂಗೆ ಉಬ್ಬಿದ್ವು ಹಾಗೆ ಉಬ್ತಾವೆ. ನೆಕ್ಸ್ಟ್ ಬಿಸಿ ತುಪ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅವನ್ನೆಲ್ಲ ಹಾಕಿ ಚೆಂದಂಗೆ ಹುರ್ಕೋಬೇಕು ತುಪ್ಪದೊಳಗೆ. ನಾನಿಲ್ಲಿ ಗೋಡಂಬಿ, ಬಾದಾಮಿ, ಆಮೇಲೆ ವಾಲ್ನಟ್, ಪೆಕನ್ಸ್ ಅಂತ ಬರ್ತಾವೆ ಅದನ್ನು ತೊಗೊಂಡೇನಿ. ಪಿಸ್ತಾ, ವಾಲ್ನಟ್, ಇದು ಪೇಕನ್ಸ್, ಪೇಕನ್ಸ್ ಅಂತಾರೆ. ಕನ್ನಡ ಒಳಗೆ ಏನಂತಾರೆ ನಂಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜ, ಇದು ಸನ್ಫ್ಲವರ್ ಸೀಡ್ಸ್. ಆ್ಯಂಡ್ ತುಪ್ಪ ಎಲ್ಲ ಖಾಲಿಯಾಗಿತ್ತು, ಮತ್ತೊಂದು ಸ್ವಲ್ಪ ಹಾಕ್ಕೊಂಡು ನಾ ಪಿಸ್ತಾ ಫ್ರೈ ಮಾಡಿಕೊಂಡೆ. ಇದ್ರ ಜೊತೆಗೆ ಒಣ ದ್ರಾಕ್ಷಿ. ನಿಮಗೆಲ್ಲ ಎಷ್ಟೆಷ್ಟು ಕ್ವಾಂಟಿಟಿ ಬೇಕು ನೋಡ್ಕೊಂಡು ನೀವು ಹಾಕೋರಿ, ನಾ ಎಷ್ಟು ಮೆಜರ್ಮೆಂಟ್ ಅಂತ ಏನು ತೊಗೊಂಡಿಲ್ಲ. ಆ್ಯಂಡ್ ಖರ್ಜೂರ, ಅದನ್ನು ಸಣ್ಣ ಕಟ್ ಮಾಡಿಕೊಂಡು ತುಪ್ಪದೊಳಗೆ ಹುರ್ಕೊಂಡೆ ನಾನು, ಅಂದ್ರೆ ಆಮೇಲೆ ಗ್ರೈಂಡ್ ಮಾಡೋಕೆ ಈಸಿ ಆಕೈತಿ. ಇದು ಮೇನ್ ಇಂಗ್ರೀಡಿಯೆಂಟ್ ಆಳ್ವಿ. ಇದು ತುಪ್ಪದಾಗ ಹುರಿಯೋದು ಬೇಡ, ಡ್ರೈ ರೋಸ್ಟ್ ಅಂತ ಹಾಗೆ ಹುರ್ಕೊಂಡೆ. ಕೊಬ್ಬರಿ, ಇದನ್ನು ಸಣ್ಣದಾಗಿ ಹೆಚ್ಕೊಂಡು ಹುರ್ಕೊಂಡು ಹಾಕತ್ತೀನಿ. ಈಗ ಇನ್ನೊಂದು ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಅಂಟನ್ನೆಲ್ಲ ಬಿಸಿಲಾಗ ಆಮೇಲೆ ಮೈಕ್ರೋವೇವ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ತುಪ್ಪದೊಳಗೆ ಹುರ್ಕೊಂಡೆ. ನೋಡ್ರಿ ಇದೆಲ್ಲ ಪುರಿ ಥರ ಉಬ್ಬಬೇಕು ತುಪ್ಪದೊಳಗೆ. ಸೊ ಅಂದ್ರೆ ಅದು ಆಗೈತಿ ಅಂದಂಗೆ ಚಲೋ ತಂಗೆ. ಇಲ್ಲ ಅಂತಂದ್ರೆ ಗಟ್ಟಿ ಉಳಿದು ಬಿಡ್ತೈತಿ, ಆಮೇಲೆ ತಿನ್ಬೇಕಾದ್ರೆ ಚಿವಿ ಆಕೈತಿ. ಅದೆಲ್ಲ ತಣ್ಣಗೆ ಹಾಕಾಕ್ಬಿಟ್ಟು ಒಂದೊಂದು ಗ್ರೈಂಡ್ ಮಾಡ್ಕೊಳ್ಳೋಣ. ಇಲ್ಲ ಅಂಟನ್ನ ಸ್ವಲ್ಪ ನೀವು ತರಿಯಾಗಿ ಮಾಡ್ಕೊರಿ, ಭಾಳ ಮಿಜ್ಜಿಂಗ್ ಪೇಸ್ಟ್ ಕತೆ ಮಾಡ್ಕೋಬೇಡ್ರಿ. ಸೊ ಅದು ಬಾಯೊಳಗೆ ಸಿಗಾಕೆ ಚಲೋ ಆಗ್ತೈತಿ. ಕೊಬ್ಬರಿನ ಸ್ವಲ್ಪ ನಾನು ಪುಡಿ ಥರನ ಮಾಡಿಕೊಂಡೆ, ಸೊ ಉಂಡೆ ಕಟ್ಟಕ್ಕೆ ಈಸಿ ಆಗ್ತೈತಿ. ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸ್ನ ಒಂದೊಂದು ಪುಡಿ ಮಾಡಿಕೊಂಡೆ. ನಿಮ್ಗೆ ತರಿ ಬೇಕಂದ್ರೆ ಹಂಗೆ ಮಾಡ್ಕೋರಿ, ಇಲ್ಲಾಂದ್ರೆ ಭಾಳ ಪುಡಿ ಬೇಕಂದ್ರೂ ಹಂಗೂ ಮಾಡ್ಕೋರಿ. ಇದನ್ನು ಡ್ರೈ ಫ್ರೂಟ್ಸ್ ಪೌಡರ್ ಥರ. ನಾನು ಕೊಬ್ಬರಿ ಜೊತೆಗೆ ಬೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಳತ್ತೀನಿ. ಬರೀ ಬೆಲ್ಲ ಹಾಕಿದ್ರೆ ಮಿಜ್ಜಿ ಆಕೈತಿ, ಪೇಸ್ಟ್ ಥರ. ಅದಕ್ಕೆ ಕೊಬ್ಬರಿ ಜೊತೆಗೆ ಹಾಕಿ ಅದನ್ನು ಮಿಕ್ಸ್ ಈಸಿ ಆಗ್ತೈತಿ ಅಂತ ಕೊಬ್ಬರಿ ಜೊತೆಗೆ ಮತ್ತೊಮ್ಮೆ ಗ್ರೈಂಡ್ ಮಾಡಿಕೊಂಡೆ. ಖರ್ಜೂರ ಪೂರ ಪೇಸ್ಟ್ ಆದ್ರೂ ಚಲೋ, ಆಮೇಲೆ ಉಂಡೆ ಕಟ್ಟಕ್ಕೆ ಈಸಿ ಆಗ್ತೈತಿ. ಆ್ಯಂಡ್ ಎಲ್ಲ ಹಾಕಿದ್ಮೇಲೆ ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವನ್ನ ಆಳ್ವಿ ಮತ್ತು ದ್ರಾಕ್ಷಿ ಗ್ರೈಂಡ್ ಮಾಡೋದು ಏನು ಬೇಕಾಗಂಗಿಲ್ಲ, ಹಾಗೆ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡ್ಕೋರಿ. ಖರ್ಜೂರ ಎಲ್ಲ ಹಾಕಿರ್ತೈತಲ್ಲ, ಕೈಲೇ ಹಿಂಗೆ ತಿಕ್ಕಿ ಮಿಕ್ಸ್ ಮಾಡ್ಕೊಂಡ್ರೆ ಚೆಂದಂಗೆ ಮಿಕ್ಸ್ ಆಗ್ತೈತಿ. ಇಲ್ಲಾಂದ್ರೆ ಖರ್ಜೂರ ಹಿಂಗೆ ಪೇಸ್ಟ್ ಇರ್ತೈತಲ್ಲ ಒಂದೇ ಕಡೆ ಉಳ್ಕೊಂಡು ಬಿಡ್ತೈತಿ, ಪೌಡ್ರ್ ಜೊತೆ ಮಿಕ್ಸ್ ಆಗಲ್ಲ. ಆ್ಯಂಡ್ ಎಲ್ಲ ಮಿಕ್ಸ್ ಆದಮೇಲೆ ಚೆಂದಂಗೆ ಈ ಥರ ಉಂಡೆ ಕಟ್ಟಬೇಕು. ಓಲಾ, ಅಂಟಿನುಂಡಿ ರೆಡಿ. ಸೊ ಫೈನಲಿ ಐ ಮೇಡ್ ಇಟ್. ಎಂಜಾಯ್.